ಟಿವಿ9 ವರದಿಯ ಬಿಗ್ ಇಂಪ್ಯಾಕ್ಟ್ ಆಗಿದೆ. ಟಿವಿ9 ವರದಿಯ ಬೆನ್ನಲ್ಲೇ ಮೃತನ ಕುಟುಂಬಕ್ಕೆ ಪರಿಹಾರದ ಭರವಸೆ ಸಿಕ್ಕಿದೆ. ನೀರು ತರೋದಕ್ಕೆ ಹೋಗಿ ಹೊಂಡಕ್ಕೆ ಬಿದ್ದು ವ್ಯಕ್ತಿ ಮೃತಪಟ್ಟಿದ್ದು. ಘಟನೆಯಾಗಿ 6 ದಿನ ಆದರೂ ಕೂಡ ಜಿಲ್ಲಾಡಳಿತ ಕಣ್ಮುಚ್ಕೊಂಡು ಕೂತಿತ್ತು. ದುರಂತ ಅಧಿಕಾರಿಗಳ ನಿರ್ಲಕ್ಷ್ಯದ ಬಗ್ಗೆ ಟಿವಿ9 ವರದಿಯನ್ನ ಪ್ರಸಾರ ಮಾಡಿತ್ತು. ಕುಡಿಯುವ ನೀರಿಗೋಸ್ಕರ ಒಬ್ಬ ವ್ಯಕ್ತಿ ಬಲಿಯಾಗ್ತಾನೆ, ಅದ್ರ ಬಗ್ಗೆ ಜಿಲ್ಲಾಡಳಿತ ಯಾವುದೇ ರೀತಿಯ ಆಕ್ಷನ್ ತಗೊಳ್ಳೋದಿಲ್ಲ. ಕುಟುಂಬಸ್ಥರನ್ನ ಭೇಟಿಯಾಗಿ ಅವರಿಗೆ ಸಾಂತ್ವನವನ್ನ ಹೇಳಿದ್ರೆ ಮುಗಿತಾ? ಅವರಿಗೆ ಪರಿಹಾರದ ಭರವಸೆ ಏನೂ ಕೂಡ ಸಿಕ್ಕಿರಲಿಲ್ಲ. ನೀರು ಕುಡಿಯೋದಕ್ಕೆ ಸಿಕ್ಕಿದಿದ್ರೆ ಯಾಕೆ ಇವತ್ತು ಈ ಪರಿಸ್ಥಿತಿ ಬರ್ತಾ ಇತ್ತು ಅಂತ ಹೇಳಿ ಸ್ಥಳೀಯರು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಆದರೆ ಈಗ ಪರಿಹಾರದ ಭರವಸೆ ಸಿಕ್ಕಿದೆ. 10 ಲಕ್ಷ ರು ಪರಿಹಾರದ ಭರವಸೆಯನ್ನು ಅಧಿಕಾರಿಗಳು ಕೊಟ್ಟಿದ್ದಾರೆ. ಮಾಧ್ಯಮದವರು ಹಾಗೂ ಅವರಿಗೆ ಸಹಕಾರ ನೀಡಿದಂಥ ನಮ್ಮ ಊರಿನ ಎಲ್ಲ ಶರಣಯ್ಯವರಾತು ಅವರೆಲ್ಲ ಫೋನ್ ಮಾಡಿ ಕರೆಸಿ ಈ ಥರ ಆಗೈತಪ್ಪ ಅಂತಂದು ಹೇಳಿದಾಗ ಟಿವಿ9 ಅವರು ಆಗಲೇ ತಕ್ಷಣವೇ ಬಂದು ಇದನ್ನು ವರದಿ ಆದ ನಂತರ ಅಧಿಕಾರಿಗಳು ಎತ್ತೆಚ್ಚಿಕೊಂಡು ಇವತ್ತು ಬಂದು ಸಾಂತ್ವನ ಹೇಳಿದ್ದಾರೆ. ಮನೆಗೆ ಬಂದು ಸಾಂತ್ವನ ಹೇಳೋದು ಅದು ಅವರ ಒಂದು ಕರ್ತವ್ಯ. ಆದರೆ ಆಗಬೇಕಾಗಿದ್ದು ಯಾವತ್ತಪ್ಪ ಅಂತಂದ್ರೆ ಘಟನೆ ಆದ ದಿನವೇ ಬರಬೇಕಾಗಿತ್ತು. ಆದರೆ ಅವರು ಬಂದಿರೋದು 6 ದಿನದ ನಂತರ. ಅದು ಯಾವ ರೀತಿ